ಅದೇನೋ ಗಾಡಿಯಲ್ಲೇ ಕಟ್ ಮಾಡ್ಕೊಂಡು ಯಾವ ಗಾಡಿಗೆ ಹಾಕ್ಕೊಂಡ್ರು ಗೊತ್ತಿಲ್ಲ, ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಸುಮಾರು ಒಂದು 2-2.5 ಟನ್ನಷ್ಟು ಕಟ್ ಮಾಡಿದ್ದಾರೆ. ಮೋಸ್ಟ್ಲಿ ಯಾವುದೋ ಗಾಡಿ ಬಂದು ಬುಲಾರನೋ ಯಾವುದೋ ಟಾಟಾ ಏಸ್ ಯಾವುದೋ ಬಂದು ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ನಿಮಗೆ ಗೊತ್ತಿರೋರು ಏನು ಈ ಥರ ಮಾಡಿದ್ದಾರೆ? ಯಾರು ಅಂತ ನಮಗೆ ಐಡಿಯಾ ಇಲ್ಲ ಸರ್. ರೇಟು ಚೆನ್ನಾಗಿದೆ ಅಂತೇಳಿ ಅವರು ದುಡ್ಡುಗೋಸ್ಕರ ಈ ಥರ ಮಾಡಿದ್ದಾರೆ ಅಂತ ಅನ್ನಿಸ್ತೈತೆ. ಈ ಸರಿ ಯಾವ ರೀತಿ ನೀವು ಬೆಳೆ ಯಾವ ಥರ ಒಂದು ಇದು ಮಾಡಿದ್ರು ಅಂತ? ಬೆಳೆ ಚೆನ್ನಾಗಿ ಬಂದಿತ್ತು ಸರ್. ಬೆಳೆ ನಾವು 11 ವರ್ಷದಿಂದ ತುಂಬ ಕಷ್ಟಪಟ್ಟು ಬೆಳೀತಾ ಇದ್ರಿ. ಆದ್ರೂ ಈ ಸತಿ ಅಷ್ಟು ಕ್ರಾಪ್ ಯಾವ ಸತಿನೂ ಬಂದಿರಲಿಲ್ಲ. ಈ ಸತಿ ಚೆನ್ನಾಗಿ ಬಂದಿತ್ತು. ಆ ಒಂದು ರೇಟ್ ಇದ್ದಿದ್ದ ಕಾರಣದಿಂದ ಕಡಿಮೆ ಮಾಡಿದ್ದಾರೆ. ಏನು ಅನಿಸ್ತದೆ ಈ ಥರ ಕಳ್ತನ ಇದಕ್ಕೆ ನಿಮಗೆ? ತುಂಬ ಸಾಲ ಮಾಡಿ ಈ ಥರ ಎಲ್ಲ ಬೆಳೆ ಬೆಳೆದು ನಾವೇನೋ ಇದು ಮಾಡ್ಬೇಕಂತೇಳಿ ಬೆಳೆದರೆ ಈ ಥರ ಕದ್ಕೊಂಡು ಹೋಗ್ಬಿಟ್ರೆ ನಮ್ಮಂಥ ರೈತರ ಪಾಡು ಏನಾಗಬೇಕು? ನಾವಿಷ್ಟೆಲ್ಲ ಕಷ್ಟ ಬಿದ್ದಿದ್ದೆ ಮಾಡಿ ಏನು ಪ್ರಯೋಜನ ಆಗುತ್ತೆ ಅಂತ ತುಂಬ ನೋವಾಗ್ತಾಯಿದೆ. ಅಂದರೆ ಸರ್ ಇದು ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿದಾರಲ್ವ? ಇದು ಹಾರ್ವೆಸ್ಟ್ ನಡೀತಾ ಇದೆ. ಅದರಲ್ಲಿ ಬಂದು ಈ ಥರ ಮಾಡಿದ್ದಾರೆ. ನಿಮ್ಮ ಹೆಸರು? ಬಸವರಾಜು ಅಂತ. ಬಸವರಾಜ ಅಂತೇಳಿ ಸರ್. ನಾವು ದ್ರಾಕ್ಷಿ ಒಂದು ವರ್ಷ ಆಗುತ್ತೆ ಇದು ಬೆಳೆ ಬೆಳೆಯೋದಕ್ಕೆ. ಮೊನ್ನೆ ರಾತ್ರಿ 10-11 ಗಂಟೆವರೆಗೂ ನಾವು ವಾಚ್ ಮಾಡ್ತಾಯಿರ್ತೀರಿ. ಮಾಡ್ತಾಯಿದ್ರೆ ಏನೂ ಇರಲಿಲ್ಲ, ಏನು ಸಮಸ್ಯೆ ಇರಲಿಲ್ಲ. ಬೆಳಗಿನ ಜಾವ 6 ಗಂಟೆ 6:15 ಬಂದರೆ ತೋಟದಲ್ಲಿ ಬಂದರೆ ವಾಚ್ ಮಾಡ್ತೀರಿ. ಆಗ ನೋಡಿದಾಗ ಗೊನೆ ಬಂಚೆಲ್ಲ ಬಿದ್ದಿತ್ತು, ಗೊನೆ ಎಲ್ಲ ಖಾಲಿ ಆಗಿತ್ತು ತೋಟದಲ್ಲಿ. ನೋಡಿದಾಗ ಯಾರೋ ಕಟ್ ಮಾಡಿದ್ದಾರೆ ಅನ್ನಿಸ್ತು. ಎಲ್ಲ ಚೆಕ್ ಮಾಡಿದ್ರೆ ನಿಜಾನೇ ಕಟ್ ಮಾಡಿದ್ದಾರೆ. ಗೊನೆ ಎಲ್ಲ ಬೀಳ್ಸ್ಕೊಂಡು ಪೇಪರ್ ಹಾಕ್ಕೊಂಡು ಎಲ್ಲ ಕಟ್ ಮಾಡಿದ್ದಾರೆ. ಆವಾಗ ಕಳುವೆ ಆಗಿದೆ ಅಂತ ನಮ್ಗೆ ಗೊತ್ತಾಯಿತು. ನಿಮ್ಗೆ ಯಾವ ಥರ ಗೊತ್ತಾಯಿತು? ಬೆಳಗ್ಗೆ